ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಸ್ಟರ್ಡೇ ನೋಡಿ ನಾನು ದೋಸೆ ಹಿಟ್ಟು ಮಾಡಿದ್ದೆ. ಇಡ್ಲಿ ದೋಸೆ ಎರಡು ಬ್ಯಾಟರ್ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ಇವಾಗ ಇಡ್ಲಿಗೆ ಇಟ್ಟಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡಿ ಸ್ವಲ್ಪ ಸಾಂಬಾರು ಪೌಡರ್ ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿ. ಆ್ಯಂಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಕಾಫಿ ಆಯಿತು, ಬೇರೆ ಯಾವುದೇ ಹ್ಯಾಬಿಟ್ಸ್ ಎಲ್ಲ ಇಲ್ಲ. ಐ ಮೀನ್ ಕಾಫಿ, ಟೀ, ಮಿಲ್ಕ್, ಬಟ್ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವತ್ತು ಟ್ರೈ ಮಾಡ್ತೀನಿ. ಸೊ ಟು ದಪ್ಪ ಆಗಬೇಕು ನನಗೆ. ಸೊ ಟ್ರೈ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಚಿಲ್ಲಾಗಿರ್ತಾರೋ ಕೂಲಾಗಿದ್ದಿದ್ದು ಇದು, ಅದನ್ನು ಸ್ವಲ್ಪ ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಅದು ಪೌಡರ್ ಮಾಡೋಕ್ಕೆ. ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಡೇ ನಿಮ್ಮ ಜೊತೆ ನನ್ನ ಕತೆ. ನೋಡಿ ಯಾವ ಥರ ನಾನು ಯೂಸ್ ಮಾಡ್ಕೊಳ್ತೀನಿ ಚಾಕುನ. ಸ್ವಲ್ಪ ಚಿಲ್ಲಾಗೋಕ್ಕೆ ಬಿಡಬೇಕು. ಆ್ಯಕ್ಚುಲಿ ಇಡ್ಲಿ ಓಪನ್ ಮಾಡಿ ಇದಕ್ಕೆ ತೆಗಿಯೋಕೆ ಹೋಗ್ಬೇಡಿ, ಆವಾಗಲೇ ಅವು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಟರ್ಮರಿಕ್ ಹಾಕಿದೆ, ಯಾಕಂದರೆ ನಾನು ಇನ್ನೊಂದು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಬನಾನಾ ಕ್ಲಿಪ್ ಆಯ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೆ ನಾನು. ಈಸಿಯಾಗಿ ಇಟ್ಬೋದು ಕೈಯಲ್ಲಿ. ಇವತ್ತು ನಾನು ಆ್ಯಕ್ಚುಲಿ ಮಾರ್ನಿಂಗ್ ABC ಜ್ಯೂಸ್ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡಿ ಇನ್ನೂ ಜಾಸ್ತಿ ಹೆಲ್ತಿಯಾಗಿರಲಿ ಅಂತ ಹೇಳಿ ಏನು ಹಾಕಿದ್ದೀನಿ ಅಂತ ಹೇಳಿದರೆ, ಪುದೀನ ಸ್ಕಿನ್ಗೆ ತುಂಬ ಒಳ್ಳೆಯದು. ಪೊಮೊಗ್ರೆನೇಟ್ ಕೂಡ ಅದೇ ಅಲ್ಲ. ಆ್ಯಂಡ್ ಬೀಟ್ರೂಟ್ ಕಾಮನ್, ಇದಂತೂ ತುಂಬ ಬೆನಿಫಿಟ್ ಸ್ಕಿನ್ನಿಗೆ. ಆ್ಯಂಡ್ ಕರಿಬೇವು ಸೊಪ್ಪು ಬೆನಿಫಿಟ್ ಬ್ಲಡ್ಗೋಸ್ಕರ. ಇದನ್ನೆಲ್ಲ ಹಾಕಿ ಇವತ್ತು ಎವ್ರಿಡೇ ಮಾರ್ನಿಂಗ್ ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಇಲ್ಲಿ ಅಂದ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಫಿಲ್ಟರ್ ಮಾಡಿಬಿಟ್ಟು ಒಂದು ವಾಟರ್ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಮಾರ್ನಿಂಗ್ ಜಸ್ಟು ಒಂದು ಗ್ಲಾಸ್, ಸಿಂಪಲ್ ಗ್ಲಾಸಲ್ಲಿ ಕುಡಿಯೋದ್ರಿಂದ ತುಂಬ ಹೆಲ್ತಿಯಾಗಿರಬಹುದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ 2 ಮೊಟ್ಟೆ, ಪುಳಿಯೋಗರೆ ನಾನು ಅಷ್ಟೇ ತಿನ್ನೋದು. ರೈಸ್ ಇದೆ, ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ಗೊಜ್ಜು ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ 1 ಗ್ಲಾಸ್ ಹಾಲು. ಎಸ್ಟರ್ಡೇ ಡಿಮಾರ್ಟ್ ಹೋಗಿದ್ದೆ, ಅಲ್ಲಿ ನನಗೆ ಈ ಥರ ಪುಟ್ಟು ಬಾಟಲ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದೊಂದು ಇದು ಕೋಲ್ಡ್ ಕಾಫಿಗೋಸ್ಕರ ತೊಗೊಂಡಿದ್ದೀನಿ. ಸೇಮ್ ಡೇಟ್ಸ್ ಮಾರ್ನಿಂಗ್ ನೈಟ್ ಸೋಪ್ ಮಾಡಿ ಮಾರ್ನಿಂಗ್ ತಿನ್ನೋದ್ರಿಂದ ಬ್ಲಡ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಆಗುತ್ತೆ. ಆ್ಯಂಡ್ ಇದೆಲ್ಲ ನುಗ್ಗೆ ಸೊಪ್ಪಿದೆ, ಪೌಡರ್ ಮಾಡಿಟ್ಟಿದ್ದೀನಿ. ಅದನ್ನು ಮಾರ್ನಿಂಗ್ 1 ಗ್ಲಾಸಲ್ಲಿ ಹಾಕೊಂಡು ಕುಡಿದ್ರೆ ತುಂಬ ಬೆನಿಫಿಟ್ ಇದೆ. ಅದಕ್ಕೋಸ್ಕರ ಅದನ್ನು ಕೂಡ ಎತ್ಕೊಂಡಿದ್ದೀನಿ. ಹೀಗಿದೆ ಇವತ್ತಿನ ಸಮಾಚಾರ. ಜಸ್ಟ್ ಸ್ಮಾಲ್ ಸ್ನ್ಯಾಕ್ಸ್ ಇದೆ ಅಷ್ಟೇ ಇದರಲ್ಲಿ. ಬನ್ನಿ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ಫೈನಲಿ ಎಲ್ಲನೂ ಚಾಪ್ ಮಾಡಿದ್ದೀನಿ. ಅಂದರೆ 1 ವೀಕ್ ಆಗೋಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕ್ಯಾರೆಟ್ ಬಂದು ಸ್ಕಿನ್ಗೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಆ್ಯಂಡ್ ಲೆಮನ್ ಕೂಡ ತುಂಬ ಸ್ಕಿನ್ಗೆ ಒಳ್ಳೆಯದಂತಾನೆ. ಪುದೀನ ಮೇಯ್ನ್ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬ ಒಳ್ಳೆಯದು, ಒಳ್ಳೆ ರೆಮಿಡಿ. ಅದೆಲ್ಲ ಮಾಡಿಕೊಂಡು ನೋಡಿ ಈ ಥರ ಇದು ಫೈನಲಿ ಡ್ರಿಂಕ್ ಮಾರ್ನಿಂಗ್ ಎವ್ರಿಡೇ ಕುಡಿತೀನಿ. ಸ್ಕಿನ್ ಈ ಥರ ಆಗಿದೆ. ನೆಕ್ಸ್ಟ್ ಯಾವ ಥರ ಆಗುತ್ತೆ ನೋಡೋಣ. ಆಮೇಲೆ ಇವಾಗ ಆ್ಯಕ್ಚುಲಿ ಮಾರ್ನಿಂಗ್ ಮಾಡಿದ್ನಲ್ಲ ಅದ್ರದ್ದು ಒಟ್ಟಿದ್ದು ಇದು ಆ್ಯಕ್ಚುಲಿ ಒಣಗಿಸ್ಬಿಟ್ಟು ಅದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಚಟ್ನಿ ಪುಡಿಗೆ ಹಾಕ್ಕೋಬೋದು. ಆ್ಯಂಡ್ ತಲೆಗೆ ಮೆಹಂದಿ ಹಾಕೋದು ಅದಕ್ಕೂ ಹಾಕ್ಕೋಬೋದು. ಅದಕ್ಕೆ ಅದನ್ನ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಊಟ ಡಿನ್ನರ್ ಬಂದು ರೈಸು, ಊಟ ಆಯಿತು. ಸ್ವಲ್ಪ ಸಾಂಬಾರಿದೆ ಆ್ಯಂಡ್ ಹೋಮ್ ಮೇಡ್ ಕರ್ಡ್
ಅದಾದ ಮೇಲೆ ಇದು ಬಿರಿಯಾನಿ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಬಿಟ್ರೆ ಕೆಲಸ ಮುಗೀತು. ಮಲ್ಕೊಳ್ಳೋಕೆ ಹೋಗೋದಷ್ಟೇ. ಸ್ವಲ್ಪ ನಾಳೆ ಇದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು, ಫುಲ್ಲಿ ನೀಟಾಗಿ ಇದೆಲ್ಲ ಬಾಕ್ಸ್ ತಂದಿದ್ನೆಲ್ಲ ಅದನ್ನೆಲ್ಲ ನೀಟಾಗಿ. ಅದಾದ ಮೇಲೆ ಮನೆ ನೋಡಿ ತುಂಬ ಮೆಸ್ಸಿ ಆಗಿದೆ, ಅದನ್ನು ಸ್ವಲ್ಪ ರೆಡಿ ಮಾಡಬೇಕು. ಬನ್ನಿ, ಆಫ್ಟರ್ ವೆಸಲ್ ವಾಶ್ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಮೊಟ್ಟೆ ಒಂದು ವೇಟಿಂಗ್ ಫಾರ್ ಮೀ ಆ್ಯಕ್ಚುಲಿ. ನೋಡಿ ಇದ್ರಲ್ಲ ಇವತ್ತಿನ ಡೇ ಹೇಗಿದೆ ನಮ್ಮ ಜೊತೆ ಅಂತ. ನಾನು ಇದೇ ಮಾಡೋದು, ಬಟ್ ಇನ್ನೂ ಸ್ವಲ್ಪ ಇರುತ್ತೆ. ಕೆಲಸ ಗಂಟೆ ಇಲ್ಲ ಅಲ್ವಾ, ಅದೆಲ್ಲ ಸ್ವಲ್ಪ ನಾನೇ ಕೆಲಸ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಬ್ಯುಸಿ ಇರ್ತೀನಿ. ಅದಕ್ಕೆ ವ್ಲಾಗ್ ಕಂಟಿನ್ಯೂಸ್ ಆಗಿ ವೀಡಿಯೋಸು ಹಾಕೋಕ್ಕಾಗ್ತಾಯಿಲ್ಲ. ದಟ್ ಇಸ್ ದ ಮೇನ್ ರೀಸನ್ ಡಿಲೇ ವಿಡಿಯೋ ಮಾಡೋದಕ್ಕೆ. ಸರಿ ಬನ್ನಿ, ಆಮೇಲೆ ಸಿಗ್ತೇನೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.